ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡ್ಗೆಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಬೆಂಡೆಕಾಯಿ ಪಲ್ಯನ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬೆಂಡೆಕಾಯಿ ಪಲ್ಯ ತುಂಬಾ ಜನರಿಗೆ ಇಷ್ಟ ಇರುತ್ತೆ, ಅದ್ರಲ್ಲೂ ಚಪಾತಿ ಬೆಂಡೆಕಾಯಿ ಅಂತಂದ್ರೆ ಸೂಪರ್ ಕಾಂಬಿನೇಷನ್. ಹಾಗೆ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾನೆ. ಬೆಂಡೆಕಾಯಿ ಪಲ್ಯನ ಯಾವ ತರ ಲೋಳೆ ಇಲ್ಲದೆ ಹಾಗೆ ಸ್ಟಿಕ್ಕಿನೆಸ್ ಇಲ್ಲದೆ ಯಾವ ತರ ಮಾಡೋದು ಅಂತ ಹೇಳಿ ಕೆಲವು ಟಿಪ್ಸ್ ನ ಕೂಡ ಕೊಡ್ತೀನಿ. ಸೊ ಇದನ್ನ ನೀವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವು ಕೂಡ ನಾನ್ ತರನೇ ಬೆಂಡೆಕಾಯಿ ಪಲ್ಯನ ಮಾಡ್ಬೋದು. ಸೊ ಯಾವ ತರ ಮಾಡೋದು ಅನ್ನೋ ತೋರ್ಸೋಕಿನ ಮುಂಚೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನ್ನನ್ನ ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ಅಡಿಗೆ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ. ಹಾಗಿದ್ರೆ ಬನ್ನಿ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಬಾಣ್ಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆನ ಹಾಕೊಂಡಿದೀನಿ. ಅದಾದ್ಮೇಲೆ ನಾನು ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದೀನಿ. ನೋಡಿ ಆ ತರ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಈಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಟೈಮ್ ಸುಮಾರು ಒಂದು 15 ನಿಮಿಷ ಅಷ್ಟು ತಗೊಳುತ್ತೆ. ಸೊ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂತೀನಿ. ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಅದು ಸ್ವಲ್ಪ ಆಗುತ್ತೆ. ಅಲ್ಲಿವರೆಗೂ ನಾನು ಇದನ್ನ ಹುರ್ಕೊಳ್ಬೇಕು. ಸೊ ನಾನು ಇವಾಗ ಟಿಪ್ಸ್ ನ ಹೇಳ್ತೀನಿ, ಬೆಂಡೆಕಾಯಿ ಪಲ್ಯನ ಯಾವ ತರ ಲೋಳೆ ಇಲ್ಲದೆ ನಾವು ಯಾವ ತರ ಪಲ್ಯನ ಮಾಡ್ಕೊಳ್ಬಹುದು ಅಂತ ಹೇಳಿ. ಫಸ್ಟ್ ಆಗಿ ನಾವು ಬೆಂಡೆಕಾಯಿ ಹೆಚ್ಚುತ್ತಾ ಇರ್ಬೇಕಾದ್ರೆ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಬೇಕು ಒಂದು ಬಟ್ಟೆಯಿಂದ. ಯಾವುದೇ ರೀತಿಯಾದಂತ ನೀರಿನ ಅಂಶ ಬೆಂಡೆಕಾಯಿ ಮೇಲೆ ಇರಬಾರ್ದು. ಹಾಗೆ ನಾವು ಹೆಚ್ಕೊಂತಾ ಇರುವಂತ ಚಾಪಿಂಗ್ ಬೋರ್ಡು, ಚಾಕಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು. ಹಾಗೆ ನಾವು ಈಳ್ಗೆ ಮನೆಯಿಂದ ಹೆಚ್ಚುತ್ತಾ ಇದ್ರೆ ಅಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು. ಸೊ ಆತರ ನೀರಿನ ಅಂಶ ಇಲ್ದಾಗ ಬೆಂಡೆಕಾಯಿ ಪಲ್ಯ ಸ್ಟಿಕ್ಕಿನೆಸ್ ಆಗೋದಿಲ್ಲ. ಅದೇ ರೀತಿ ನಾವು ಫ್ರೈ ಮಾಡ್ತಾ ಇದ್ದಾಗ ಇಲ್ಲಿ ಯಾವುದೇ ರೀತಿಯಾದಂತ ಪ್ಲೇಟ್ ಮುಚ್ಚೋದಾಗ್ಲಿ ಲಿಡ್ ಮುಚ್ಚೋದಾಗ್ಲಿ ಮಾಡಬಾರ್ದು. ಆತರ ಮುಚ್ಚಿದ್ದು ಮಾಡಿದ್ದೆ ಆದ್ರೆ ಅದರಲ್ಲಿ ನೀರ್ ಬಿಡುತ್ತೆ. ಸೊ ಈ ತರ ಎಲ್ಲ ನಾವು ಫಾಲೋ ಮಾಡ್ಕೊಂಡು ಮಾಡಿದಾಗ ಬೆಂಡೆಕಾಯಿ ಪಲ್ಯ ಸ್ಟಿಕ್ಕಿನೆಸ್ ಬರೋದಿಲ್ಲ. ಹಾಗೂನು ನಿಮ್ಗೆ ಏನಾದ್ರು ಸ್ವಲ್ಪ ಅಂಟಂಟ ಆಯ್ತು ಅಂತ ಅನ್ಸಿತ್ತು ಅಂತಂದ್ರೆ ನೀವು ಈ ತರ ಫ್ರೈ ಮಾಡ್ಕೊಳ್ಬೇಕಾದಾಗ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಅದರಲ್ಲಿ ಸ್ಟಿಕ್ಕಿನೆಸ್ ಅವಾಯ್ಡ್ ಆಗುತ್ತೆ. ಈಗ ಇದೆಲ್ಲ ಹುರ್ಕೊಂಡಿದ್ದಾಯ್ತು. ಸೊ ನಾನೀಗ ಇದನ್ನ ಒಂದು ಪಾತ್ರೆಗೆ ತಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಮಟ್ಟಿಗೆ ಹುರ್ಕೊಂಡಿರ್ಬೇಕು, ಇಷ್ಟು ಕಲರ್ ಚೇಂಜ್ ಆಗಿದ್ರೆ ಸಾಕು. ಇದಾದ್ಮೇಲೆ ನಾನು ಇವಾಗ ಪಲ್ಯನ ಯಾವ ತರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದೇ ಹುರ್ಕೊಂಡಿರುವಂತ ಬಾಣಲೆಯಲ್ಲಿ ನಾನು ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಇವಾಗ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಿಟಗೊಟ್ಲಿ. ಅದಾದ್ಮೇಲೆ ನಾನು ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಒಂದು 4ರಿಂದ 5 ಬೆಳ್ಳುಳ್ಳಿನ ನಾನು ಹಾಕೊಂಡಿದ್ದೀನಿ. ಸೊ ಈ ಪಲ್ಯದಕ್ಕೆ ನೀವು ಜಜ್ಬಿಟ್ಟು ಹಾಕೊಂಡಾಗೇನೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಜಜ್ಬಿಟ್ಟೆ ಹಾಕೊಳ್ಳಿ. ಅದಾದ್ಮೇಲೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಇಷ್ಟು ಬೆಂದ್ರೆ ಸಾಕು. ಇದಕ್ಕೆ ನಾನು ಅವಾಗೆ ಹುರಿದಿಟ್ಕೊಂಡಿರುವಂತ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದೊಂದು ಇಂಪಾರ್ಟೆಂಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಬೆಂಡೆಕಾಯಿನ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಅಥವಾ ತಿರುಗಿಸ್ತಾ ಇರ್ಬೇಕಾದ್ರೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಮಾಡ್ಬಿಟ್ರೆ ಬೆಂಡೆಕಾಯಿ ಒಡೆದು ಬಿಡುತ್ತೆ. ಸೊ ನೋಡಿ ಜೆಂಟಲ್ ಆಗಿ ನೀವು ತಿರುಗಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಬೆಳ್ಳುಳ್ಳಿ ಕೂಡ ಅಷ್ಟೇ ತುಂಬಾ ಫ್ರೈ ಆಗ್ಬಾರ್ದು. ನಾನು ತೋರಿಸಿದ್ನಲ್ಲ ಬೆಳ್ಳುಳ್ಳಿ ಅಷ್ಟಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಖಾರ ಪುಡಿ ಒಂದ್ 2 ಚಮಚ ನಾನು ಹಾಕೊಂಡಿದ್ದೀನಿ. ಸೊ ಈ ಒಂದು ಪಲ್ಯ ಖಾರ ಆಗಿದ್ರೇನೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ. ಸೊ ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಳ್ಳಿ ಕಡೆ ಎಲ್ಲ ಈ ತರದೊಂದು ಪಲ್ಯ ಖಾರ ಇದ್ರೇನೆ ನಮ್ಗೆ ಇಷ್ಟ ಆಗತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡಿದ್ದೀನಿ. ಸೊ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೆಂಡೆಕಾಯಿ ಸೀಲ್ ಬಿಡುತ್ತೆ, ಮತ್ತೆ ಅವಾಗ ಅಂಟಂಟಾಗುತ್ತೆ, ಲೂಳೆ ಬಿಡುತ್ತೆ. ಇಷ್ಟ ಆದ್ಮೇಲೆ ಇದಕ್ಕೆ ಹುರಿದು ಮಿಕ್ಸಿ ಮಾಡ್ಕೊಂಡಿರುವಂತ ಶೇಂಗಾ ಪುಡಿನ ಹಾಕೊಳ್ತಾ ಇದ್ದೀನಿ. ಇದು ಶೇಂಗಾನ ತುಂಬಾ ನುಣ್ಣಗೆ ಪುಡಿ ಮಾಡ್ಕೊಳ್ಬಾರ್ದು, ಕೋರ್ಸ್ ಪುಡಿ ಅಂದ್ರೆ ಅರ್ಧಂಬರ್ಧ ಪುಡಿ ಮಾಡ್ಕೊಳ್ಬೇಕು. ಶೇಂಗಾ ಕಾಣ್ತಾ ಇರ್ಬೇಕು. ಇದನ್ನ ಮಾಡ್ಕೊಂಡು ನಾವು ಇದನ್ನ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಹಾಕೊಳ್ಬಹುದು. ಇದು ಸ್ವಲ್ಪ ಹೆಚ್ಚು ಕೂಡ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇಷ್ಟೆಲ್ಲ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗತ್ತೆ. ಇದು ತುಂಬಾನೇ ಸಿಂಪಲ್, ಹಾಗೆ ತುಂಬಾನೇ ರುಚಿಯಾಗಿರುತ್ತೆ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಒಂದು ಬೆಂಡೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡ್ಬಿಟ್ಟು ಅದು ಯಾವ ತರ ಬಂತು ಅನ್ನೋದನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ.
ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ಅಡಿಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಇನ್ನೊಂದು ರುಚಿಕರವಾದ ಅಡಿಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.